ನಮಸ್ಕಾರ ಸ್ನೇಹಿತರೆ, ಆಲ್ರೌಂಡ್ ಕ್ಲಬ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಹನುಮಾನ್ ಚಾಲೀಸ ಎಲ್ಲರಿಗೂ ಗೊತ್ತಿರುತ್ತೆ. ಆ ತರಹನೇ ಹನುಮಾನ್ ಚಾಲೀಸ ಮಾತ್ರವಲ್ಲ, ಇವುಗಳು ಚಾಲೀಸವೇ. ವಿವಿಧ ದೇವರು ಮತ್ತು ದೇವತೆಗಳಿಗೆ ಸಂಬಂಧಿಸಿದಂತೆ ವಿಭಿನ್ನ ಚಾಲೀಸಗಳಿವೆ. ಈ ಚಾಲೀಸಗಳನ್ನು ಪಠಿಸುವುದರಿಂದ ವ್ಯಕ್ತಿಯು ಶಾಂತಿ, ಸಂತೋಷವನ್ನು, ಧನಾತ್ಮಕತೆಯನ್ನು ಹಾಗೂ ಆಧ್ಯಾತ್ಮಿಕ ಪ್ರಗತಿಯನ್ನು ಪಡೆದುಕೊಳ್ಳುತ್ತಾನೆ. ವಿವಿಧ ದೇವರುಗಳಿಗೆ ಸಂಬಂಧಿಸಿದ ಚಾಲೀಸಗಳು ಇವೆ. ಈ ಚಾಲೀಸಗಳು ಪಠಿಸುವುದರ ಪ್ರಯೋಜನವೇನು ನೋಡೋಣ ಬನ್ನಿ. ಚಾಲೀಸ ಅಂದರೆ 40 ಎಂತರ್ಥ. ಹಿಂದೂ ಧರ್ಮದಲ್ಲಿ ಚಾಲೀಸವು 40 ಚತುರ್ಭುಜಗಳನ್ನು ಒಳಗೊಂಡಿರುವ ಭಕ್ತಿ ಪದ್ಯದ ಒಂದು ವಿಧವಾಗಿದೆ. ಪ್ರತಿಯೊಂದು ಚಾಲೀಸವನ್ನು ನಿರ್ದಿಷ್ಟ ದೇವರು ಅಥವಾ ದೇವತೆಗಳಿಗೆ ಸಮರ್ಪಿಸಲಾಗಿದೆ. ಈ ಚಾಲೀಸಗಳಲ್ಲಿ ಹಲವು ವಿಧಗಳಿದ್ದು ಅವುಗಳನ್ನು ಪಠಿಸುವ ಮೂಲಕ ಸಾಕಷ್ಟು ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದಾಗಿದೆ. ಒಬ್ಬ ವ್ಯಕ್ತಿಯು ಮನಸ್ಸಿನ ಶಾಂತಿ ಮತ್ತು ಸಂತೋಷವನ್ನು ಪಡೆಯುತ್ತಾನೆ. ವ್ಯಕ್ತಿಯಲ್ಲಿ ಭಕ್ತಿಯ ಭಾವನೆ ಹೆಚ್ಚಾಗುತ್ತದೆ. ಇದರಿಂದ ನಕಾರಾತ್ಮಕ ಶಕ್ತಿ ನಾಶನವಾಗುತ್ತದೆ ಮತ್ತು ಇಷ್ಟಾರ್ಥಗಳು ಈಡೇರುತ್ತವೆ. ಚಾಲೀಸವನ್ನು ನಿಯಮಿತವಾಗಿ ಪಠಿಸುವುದರಿಂದ ಯಾವುದೇ ಭಕ್ತನು ರೋಗಗಳಿಂದ ಮುಕ್ತಿ ಹೊಂದುತ್ತಾನೆ, ಸಂಪತ್ತು ಮತ್ತು ಸಮೃದ್ಧಿಯನ್ನು ಪಡೆಯುತ್ತಾನೆ ಹಾಗೂ ಮೋಕ್ಷವನ್ನು ಪಡೆದುಕೊಳ್ಳುತ್ತಾನೆ ಎನ್ನುವ ನಂಬಿಕೆ ಕೂಡ ಇದೆ. ಚಾಲೀಸವನ್ನು ಪಠಿಸಲು ಉತ್ತಮ ಸಮಯವೆಂದರೆ ಬೆಳಿಗ್ಗೆ ಅಥವಾ ಸಂಜೆ ಸಮಯವಾಗಿದೆ. ನೀವು ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಚಾಲೀಸವನ್ನು ಪಠಿಸಬಹುದು. ಚಾಲೀಸವನ್ನು ಪಠಿಸುವಾಗ ಮನಸ್ಸಿನಲ್ಲಿ ಏಕಾಗ್ರತೆ ತುಂಬಿಕೊಂಡಿರಬೇಕಾಗುತ್ತದೆ. ಇದರಲ್ಲಿ ಹನುಮಾನ್ ಚಾಲೀಸ, ಬೇರೆ ದೇವರ ಚಾಲೀಸ ಕೂಡ ಇದೆ. ಭಾಷೆಯ ಆಧಾರದ ಮೇಲೆ ವಿವಿಧ ಚಾಲೀಸಗಳು: ಹಿಂದಿ ಚಾಲೀಸ, ಸಂಸ್ಕೃತ ಚಾಲೀಸ, ಗುಜರಾತಿ, ಮರಾಠಿ, ತಮಿಳು, ತೆಲುಗು, ಕನ್ನಡ, ಮಲಯಾಳ ಚಾಲೀಸಗಳು ಇದೆ. ದೇವರು ಮತ್ತು ದೇವತೆಗಳ ಚಾಲೀಸ: ಹನುಮಾನ್ ಚಾಲೀಸ, ದುರ್ಗಾ ಚಾಲೀಸ, ಶಿವ ಚಾಲೀಸ, ಗಣೇಶ ಚಾಲೀಸ, ಶ್ರೀರಾಮ ಚಾಲೀಸ, ಶ್ರೀಕೃಷ್ಣ, ಸರಸ್ವತಿ, ಲಕ್ಷ್ಮಿ, ಸಾಯಿಬಾಬಾ ಚಾಲೀಸಗಳು ಇವೆ. ಗ್ರಹಗಳ ಚಾಲೀಸ: ಸೂರ್ಯ ಚಾಲೀಸ, ಚಂದ್ರ ಚಾಲೀಸ, ಮಂಗಳ ಚಾಲೀಸ, ಬುಧ, ಗುರು, ಶುಕ್ರ, ಶನಿ, ರಾಹು ಚಾಲೀಸ, ಕೇತು ಚಾಲೀಸ. ಇತರ ಚಾಲೀಸ ಏನಂದ್ರೆ ಶಾಂತಿ ಚಾಲೀಸ, ಸಂತಾನಕ್ಕಾಗಿ ಚಾಲೀಸ, ಸಂಪತ್ತು ಸಮೃದ್ಧಿಯ ಚಾಲೀಸ, ವಿವಾಹ ಚಾಲೀಸ, ಅನಾರೋಗ್ಯ ದುರಾಗಿಸುವ ಚಾಲೀಸಗಳು ಇದೆ. ಚಾಲೀಸ ಪಠಿಸುವುದರ ಪ್ರಯೋಜನಗಳೇನು? ಮಾನಸಿಕ ಮತ್ತು ದೈಹಿಕ ಆರೋಗ್ಯ: ಚಾಲೀಸಾದ ಪಠಣವು ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ಸುಧಾರಿಸುತ್ತದೆ, ರೋಗಗಳನ್ನು ತಡೆಗಟ್ಟುತ್ತದೆ ಮತ್ತು ವ್ಯಕ್ತಿಗೆ ತಾಜಾತನ ಮತ್ತು ಶಕ್ತಿಯನ್ನು ನೀಡುತ್ತದೆ. ಆಧ್ಯಾತ್ಮಿಕ ಪ್ರಗತಿಗಾಗಿ ಇದನ್ನು ಓದುವುದರಿಂದ ವ್ಯಕ್ತಿಯ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಪ್ರಗತಿಯನ್ನು ಪಡೆದುಕೊಳ್ಳುತ್ತಾನೆ ಎನ್ನುವ ನಂಬಿಕೆ ಇದೆ. ದೇವರ ಅನುಗ್ರಹ ಸಿಗುವುದು: ಚಾಲೀಸವನ್ನು ಪಠಿಸುವ ಮೂಲಕ ದೇವರ ಅನುಗ್ರಹವನ್ನು ಪಡೆದುಕೊಳ್ಳಬಹುದಾಗಿದೆ ಮತ್ತು ದೇವರ ಆಶೀರ್ವಾದದಿಂದ ವ್ಯಕ್ತಿಯು ತೊಂದರೆಗಳಿಂದ ಮುಕ್ತನಾಗುತ್ತಾನೆ. ಅವನ ಜೀವನದಲ್ಲಿ ಸಂತೋಷ, ಶಾಂತಿ ಮತ್ತು ಸಮೃದ್ಧಿ ಬರುತ್ತದೆ. ಮಾನಸಿಕ ಶಾಂತಿ: ಚಾಲೀಸವನ್ನು ಓದುವುದರಿಂದ ಮನಸ್ಸಿನ ಚಂಚಲತೆ ಕಡಿಮೆಯಾಗುತ್ತದೆ ಮತ್ತು ಧ್ಯಾನದಲ್ಲಿ ಸ್ಥಿರತೆಯನ್ನು ತರುತ್ತದೆ. ಅದರ ಪರಿಣಾಮದಿಂದಾಗಿ ಮನಸ್ಸು ಶಾಂತಿಯಿಂದ ಉಳಿಯುತ್ತದೆ ಮತ್ತು ಆತ್ಮವು ಸಂತೋಷವನ್ನು ಕಂಡುಕೊಳ್ಳುತ್ತದೆ. ಮಂಗಳಕರ ಮತ್ತು ಧನಾತ್ಮಕ ಶಕ್ತಿ: ಈ ಚಾಲೀಸದ ಪಠಣವು ಮಂಗಳಕರ ಮತ್ತು ಧನಾತ್ಮಕ ಶಕ್ತಿಯನ್ನು ರವಾನಿಸುತ್ತದೆ. ಇದು ವ್ಯಕ್ತಿಯನ್ನು ಧನಾತ್ಮಕ ಚಟುವಟಿಕೆಗಳನ್ನು ತೊಡಗಿಸಿಕೊಳ್ಳಲು ಪ್ರೇರೇಪಿಸುತ್ತದೆ. ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಉಪಯೋಗಕರ ಆದರೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಎಷ್ಟು ಜನ ಹನುಮಾನ್ ಚಾಲೀಸ ಹೇಳ್ಕೊಂತಾರೆ, ಎಷ್ಟು ಜನಕ್ಕೆ ಹನುಮಾನ್ ಚಾಲೀಸ ಬರುತ್ತೆ, ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು.